ನರೇಂದ್ರ ಮೋದಿ ಅವರು. ಪ್ರಧಾನಿ ಮೋದಿ ದೇಗುಲದ ಆನೆಗೆ ಬೆಲ್ಲವನ್ನ ತಿನ್ನಿಸಿದ್ದಾರೆ. ಮೋದಿಗೆ ಆಶೀರ್ವಾದ ಮಾಡಿದ್ದಾನೆ ಗಜರಾಜ್. ನಿನ್ನೆ ಅಷ್ಟೇ ಕರ್ನಾಟಕಕ್ಕೆ ಬಂದಿದ್ರು, ಹಾಗೆ ಮಹಾರಾಷ್ಟ್ರಕ್ಕೂ ಕೂಡ ಭೇಟಿಯನ್ನು ಕೊಟ್ಟಿದ್ರು. ಮೊನ್ನೆ ಅಷ್ಟೇ ಕೇರಳಕ್ಕೆ ಹೋಗಿದ್ರು, ಅದಾದ ತಕ್ಷಣ ಆಂಧ್ರ ಪ್ರದೇಶಕ್ಕೆ ಹೋಗಿದ್ರು. ಇವತ್ತು ತಮಿಳುನಾಡಿಗೆ ಭೇಟಿಯನ್ನು ಕೊಟ್ಟಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಪ್ರಧಾನಿ ಮೋದಿ ಅವರು ದಕ್ಷಿಣ ದಂಡಯಾತ್ರೆಯನ್ನೇ ಕೈಗೊಂಡಿದ್ದಾರೆ. ತಮಿಳುನಾಡಿನ ಶ್ರೀರಂಗನಾಥ ದೇಗುಲಕ್ಕೆ ನರೇಂದ್ರ ಮೋದಿ ಅವರು ಭೇಟಿಯನ್ನು ಕೊಟ್ಟಂತ ಕ್ಷಣ ಇದು. ಶ್ರೀರಂಗನಾಥನ ದರ್ಶನವನ್ನ ಪಡೆದಿದ್ದಾರೆ ಪ್ರಧಾನಿ ಮೋದಿ ಅವರು. ಈ ಸಂದರ್ಭದಲ್ಲಿ ದೇಗುಲದಲ್ಲಿ ಇರುವಂತಹ ಆನೆಗೆ ಬೆಲ್ಲವನ್ನ ತಿನ್ನಿಸಿದ್ದಾರೆ. ಆ ಸಂದರ್ಭದಲ್ಲಿ ಆನೆ ಕೂಡ ಆಶೀರ್ವಾದ ಮಾಡಿದೆ ಪ್ರಧಾನಿ ಮೋದಿ ಅವರಿಗೆ. ಮೋದಿ ಅವರು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಈ ಕಡೆ ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದು ಕಡೆ ಜನವರಿ 22 ಸೋಮವಾರ ಬಂದೇ ಬಿಡ್ತು. 500 ವರ್ಷಗಳ ನಿರಂತರ ಫಲ. ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಇದಕ್ಕೂ ಮುಂಚೆ ಎಲ್ಲ ದಕ್ಷಿಣದ ರಾಜ್ಯಗಳಿಗೆ ಭೇಟಿಯನ್ನು ನೀಡ್ತಾ ಇದ್ದಾರೆ. ದೇವಸ್ಥಾನಗಳಲ್ಲೂ ಕೂಡ ಪೂಜೆ ಪುನಸ್ಕಾರವನ್ನು ಮಾಡ್ತಾ ಇದ್ದಾರೆ. ದೇವರ ಆಶೀರ್ವಾದವನ್ನು ಕೂಡ ನರೇಂದ್ರ ಮೋದಿ ಅವರು ಪಡ್ಕೊಳ್ತಾ ಇದ್ದಾರೆ. ನಿನ್ನೆಷ್ಟೇ ನಾವು ನೋಡಿದ್ವಿ, ಒಂದಿಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗೂ ಕೂಡ ಚಾಲನೆಯನ್ನು ಕೊಟ್ಟಿದ್ರು. ಬೆಂಗಳೂರಿಗೂ ಕೂಡ ಬಂದಿದ್ರು, ಮಹಾರಾಷ್ಟ್ರಕ್ಕೂ ಕೂಡ ಹೋಗಿದ್ರು, ನಾಸಿಕ್ನಿಂದ ವ್ರತವನ್ನು ಆರಂಭ ಮಾಡಿದ್ರು. 11 ದಿವಸ ವ್ರತವನ್ನು ನೋಡಿ ಆ ದೃಶ್ಯ ಗಮನಿಸ್ತಾ ಇರ್ಬೋದು. ಇದು ತಮಿಳುನಾಡಿನ ಶ್ರೀರಂಗನಾಥ ದೇಗುಲಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿರುವಂಥ ಆನೆಗೆ ಬೆಲ್ಲವನ್ನು ತಿನ್ನಿಸಿದ ಕ್ಷಣ ಇದು. ತಿನ್ನಿಸಿದ ತಕ್ಷಣ ಆನೆ ಕೂಡ ಅಷ್ಟೇ ನರೇಂದ್ರ ಮೋದಿ ಅವರಿಗೆ ಆಶೀರ್ವಾದವನ್ನು ಮಾಡಿರುವಂಥದ್ದು. ಬಾಲರಾಮನ ಪ್ರತಿಷ್ಠಾಪನೆ ಹಿನ್ನೆಲೆ 11 ದಿವಸ ವ್ರತವನ್ನು ಮಾಡಿ ದಕ್ಷಿಣದ ವಿವಿಧ ದೇಗುಲಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ದಕ್ಷಿಣದ ದೇವಾಲಯಗಳಾದಂಥ ಆಂಧ್ರ ಪ್ರದೇಶದಲ್ಲಿ ಮನೆ ವೀರಭದ್ರ ದೇವಸ್ಥಾನಕ್ಕೂ ಕೂಡ ಭೇಟಿಯನ್ನು ಕೊಟ್ಟರು. ಅದಾದ ತಕ್ಷಣ ಅಲ್ಲಿಂದ ಕೇರಳಕ್ಕೆ ಬಂದರು. ಕೇರಳದಿಂದ ಮಹಾರಾಷ್ಟ್ರಕ್ಕಾಯಿತು, ಮಹಾರಾಷ್ಟ್ರದಿಂದ ಕರ್ನಾಟಕ, ಕರ್ನಾಟಕದಿಂದ ಈಗ ತಮಿಳುನಾಡಿಗೆ ಹೋಗಿರುವಂಥ ಕ್ಷಣ ಇದು. ತಮಿಳುನಾಡಿನ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಆದ ತಕ್ಷಣ ಅಲ್ಲಿ ಹೊರಗಡೆ ಆನೆ ಇದೆ. ಆನೆಗೆ ಬೆಲ್ಲವನ್ನು ತಿನ್ನಿಸಿದ ಕ್ಷಣ ಅದು. ಆ ಕ್ಷಣದಲ್ಲಿ ಆನೆ ಕೂಡ ಅವರಿಗೆ ಪ್ರತಿಯಾಗಿ ಆಶೀರ್ವಾದವನ್ನು ಮಾಡಿರುವಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ನಾಳೆ ಜನವರಿ 21 ಈ ಹಿನ್ನೆಲೆಯಲ್ಲಿ ನಾಳೆ ರಿಟರ್ನ್ ಅಯೋಧ್ಯೆಗೆ ಹೋಗ್ತಾರೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಒಂದು ಮ್ಯಾಪ್ ಇರುವಂಥದ್ದು 22ಕ್ಕೆ ದೆಹಲಿಗೆ ಹೋಗ್ತಾರೆ ಅಂತ ಹೇಳಿದ್ರೆ, ಆದರೆ 21ಕ್ಕೆ ದೆಹಲಿಗೆ ಅಂದರೆ ಅಯೋಧ್ಯೆಗೆ ಭೇಟಿಯನ್ನು ಕೊಡ್ತಾರೆ. ಯಾಕಂತ ಹೇಳಿದ್ರೆ ಮಂಜು ಮುಸುಕಿದ ವಾತಾವರಣ ಇರುತ್ತೆ. ಈ ಹಿನ್ನೆಲೆಯಲ್ಲಿ 22ಕ್ಕೆ ಏನಾದರೂ ಲೇಟ್ ಆಗೋದು ಆ ಥರ ಎಲ್ಲ ಸಂಭವಿಸಬಾರ್ದು ಅಂತ ಕಾರಣಾಂತರಗಳಿಂದ 21ಕ್ಕೆ ಭೇಟಿಯನ್ನು ಕೊಡ್ತಾರೆ. ಆ ಹಿನ್ನೆಲೆಯಲ್ಲಿ ದೇವಸ್ಥಾನಗಳಿಗೆ, ವಟವಾನ್ಯಗಳಿಗೆ ಭೇಟಿಯನ್ನು ಕೊಡ್ತಾ ಇರುವಂಥ ದೃಶ್ಯ. ತಮಿಳುನಾಡಿನ ಶ್ರೀರಂಗನಾಥ ದೇಗುಲಕ್ಕೆ ನರೇಂದ್ರ ಮೋದಿ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ಅದಾದ ತಕ್ಷಣ ತಿರುಚನಾಪಲ್ಲಿಯ ದೇಗುಲಕ್ಕೂ ಕೂಡ ಇವತ್ತು ಭೇಟಿಯನ್ನು ಕೊಡ್ತಾರೆ. ಅಲ್ಲಿ ತಿರುಚನಾಪಲ್ಲಿಯ ಬಳಿಕ ರಾಮೇಶ್ವರಕ್ಕೆ ಮೋದಿ ಭೇಟಿಯನ್ನು ಕೊಡ್ತಾರೆ. ಯಾಕಂತ ಹೇಳಿದ್ರೆ ರಾಮೇಶ್ವರದಲ್ಲಿ ರಾಮನಾಥ ಸ್ವಾಮಿಯ ದರ್ಶನವನ್ನು ಕೂಡ ನರೇಂದ್ರ ಮೋದಿ ಅವರು ಮಾಡಲಿದ್ದಾರೆ ಭಾನುವಾರ. ಹಾಗೆ ಧನುಷ್ಕೋಟಿಗೆ ಮೋದಿ ಭೇಟಿಯನ್ನು ಕೊಡಲಿದ್ದಾರೆ. ಕೋದಂಡರಾಮನ ದರ್ಶನವನ್ನು ಪಡೆಯಲಿದ್ದಾರೆ ನರೇಂದ್ರ ಮೋದಿ ಅವರು. ಇಲ್ಲಿ ಭಕ್ತಿಪೂರ್ವಕವಾಗಿ ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇರುವಂಥ ದೃಶ್ಯ ಇದು. ತಮಿಳುನಾಡು ಶ್ರೀರಂಗನಾಥ ದೇಗುಲಕ್ಕೆ ನರೇಂದ್ರ ಮೋದಿ ಅವರು ಭೇಟಿಯನ್ನು ಕೊಟ್ಟು ಆಶೀರ್ವಾದವನ್ನು ಪಡಿತಾ ಇದ್ದಾರೆ. ಅದರ ಜೊತೆ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಒಂದು ಕಡೆ ಅಯೋಧ್ಯೆಯಲ್ಲಿ ಸೋಮವಾರ ಶ್ರೀರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಯಾವುದೇ ರೀತಿಯಾದಂಥ ಅಡೆತಡೆಗಳು, ತೊಂದರೆಗಳು ಬರದೇ ಇರುವಂತೆ ದೇವಸ್ಥಾನಗಳಿಗೂ ಭೇಟಿಯನ್ನು ಕೊಡ್ತಾ ಇರುವಂಥ ಕ್ಷಣ ಇದು. ಹಾಗೆ ಇದರ ಜೊತೆಗೆ ಒಂದಿಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗೂ ಕೂಡ ಚಾಲನೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ಬೆಂಗಳೂರಿನಲ್ಲೂ ಕೂಡ ನಾವು ಗಮನಿಸಿದ್ವಿ. ಅಭಿವೃದ್ಧಿ ಕಾಮಗಾರಿಗಳಿಗೂ ಕೂಡ ಚಾಲನೆಯನ್ನು ಕೊಟ್ಟಿರುವಂಥ ದೃಶ್ಯವನ್ನು ಕೂಡ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ನೋಡಿದ್ರಿ. ಇದೀಗ ತಮಿಳುನಾಡು ಶ್ರೀರಂಗನಾಥ ದೇಗುಲಕ್ಕೆ ಭೇಟಿಯನ್ನು ಕೊಟ್ಟಿರುವಂಥ, ಇದಾದ ತಕ್ಷಣ ಅಲ್ಲಿ ರಾಮೇಶ್ವರದಲ್ಲಿ ಇರುವಂಥ ರಾಮನಾಥ ಸ್ವಾಮಿಯ ದರ್ಶನವನ್ನು ಕೂಡ ನರೇಂದ್ರ ಮೋದಿ ಅವರು ಮಾಡಲಿದ್ದಾರೆ. ಭಾನುವಾರ ಧನುಷ್ಕೋಟಿಗೆ ನರೇಂದ್ರ ಮೋದಿ ಅವರು ಭೇಟಿಯನ್ನು ಕೊಡಲಿದ್ದಾರೆ. ಅಲ್ಲಿ ಕೋದಂಡರಾಮನ ದರ್ಶನವನ್ನು ಪಡೆಯಲಿದ್ದಾರೆ ನರೇಂದ್ರ ಮೋದಿ ಅವರು. ನಿರಂತರವಾಗಿ ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಅದು ಕೂಡ ದಕ್ಷಿಣ ಭಾಗದಲ್ಲಿ. ಉತ್ತರ ಭಾಗದಲ್ಲಿ ಈಗ ಅಯೋಧ್ಯೆಯಲ್ಲಿ ಜನವರಿ 22 ಅಂದರೆ ಸೋಮವಾರದಂದು ರಾಮಲಲ್ಲ